ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಗೈನ್ ಇಟ್ಸ್ ಸೆಕೆಂಡ್ ಡೇ. ಮತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನೆನ್ನೆ ಚೆನ್ನಾಗಿತ್ತು. ಇವತ್ತು ಕೂಡ ಹೆಣ್ಣು ದೇವ್ರಿಗೆ ಆಡ್ತೀನಿ ಹೇಳಿದ್ನಲ್ಲ ನಾನು ನಿಮಗೆ ಲಾಸ್ಟ್ ವ್ಲಾಗಲ್ಲಿ. ಆ ಥರ ಸಕ್ಕಿ ತಂಬಿಟ್ಟು ಆರತಿ. ಸೊ ಅದು ಹೆಂಗೆ ಆಲ್ರೆಡಿ ಆರತಿ ಮಾಡಿದ್ದೀವಿ ನಾವು. ರಾತ್ರಿ ಮಲಗೋಕ್ಕೆ 1:30 ಆಗಿತ್ತು ರಾತ್ರಿ ಮಲಗೋಕ್ಕೆ. ಚೆನ್ನಾಗಿತ್ತು. ನೆನ್ನೆ ಒಂದೂವರೆವರೆಗೂ ಎಲ್ಲರೂ ಆರತಿ ಮಾಡ್ಕೊಂಡು 2 ಆರತಿ ಮಾಡಿ ಫುಲ್ ಇವಾಗೆಲ್ಲ ಒಂದು 6:30 7 ಗಂಟೆಗೆ ಎದ್ದು ಎಲ್ಲರೂ ಸ್ನಾನ ಮಾಡ್ತಿದ್ದಾರೆ. ಎಲ್ಲರೂ ಸ್ನಾನ ಮುಗಿಸಿ ರೆಡಿಯಾಗಿ ಹೋಗೋದಷ್ಟೇ. ಇವತ್ತು ಸ್ಯಾರಿ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಲಾಸ್ಟ್ ಬ್ಲಾಗಲ್ಲಿ ಕುರ್ತಾ ಹಾಕೊಂಡಿದ್ನಲ್ಲ, ಎಲ್ಲರೂ ಕೇಳ್ತಾಯಿದ್ರು, ಯಾಕೆ ಸ್ಯಾರಿ ಹಾಕೊಂಡಿಲ್ಲ, ಯಾವಾಗಲೂ ಹಾಕೋತೀಯಲ್ಲ ನಿನ್ನ ಸ್ಯಾರಿ. ಹೇಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ನಾನು ಆರತಿ ಮಾಡೋವಾಗ ತೊಗೊಂಡಿರೋ ಕ್ಲಿಪ್ಪಿಂಗ್ಸ್ ಎಲ್ಲ ಆ್ಯಡ್ ಮಾಡಿರ್ತೀನಿ, ನೋಡ್ಕೊಂಡು ಬನ್ನಿ ಆಯಿತಾ. ಬಾಯ್. ಇದು ನಾವು ಆ್ಯಕ್ಚುಲಿ ನೈಟೇ ಕೂತ್ಕೊಂಡು ರೆಡಿ ಮಾಡಿದ್ದು, ಬೆಳಗ್ಗೆ ಅಷ್ಟು ಬೇಗ ಆಗಿಲ್ಲ ಅಂತ. ಆಲ್ಮೋಸ್ಟ್ ಇಟ್ ಟೇಕ್ಸ್ 2.5 hours. ನಾವು 1:30 ಆಯಿತು ಮಲಗೋಕ್ಕೆ. ಚೆನ್ನಾಗಿತ್ತು. ಬೆಳಗ್ಗೆ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಲಾಸ್ಟ್ ಟೈಮ್ ಹೊಂಬಾಳೆ ಮಾಡಿದ್ವಿ ಅಂತ ನಾವು ಇವಾಗ ದಬ್ಬೆ ಕಟ್ಟಿ ಮಾಡಿದ್ದು. ಸೆಕೆಂಡ್ ಡೇ ಆರತಿ. ಇವಾಗ ಇಲ್ಲಿಂದ ಎತ್ಕೊಂಡು ಹೋಗ್ತಾ ಇದ್ದೀವಿ. ಹಾಯ್. ಇದು ನೆನ್ನೆ ನೈಟ್ ಕೂತ್ಕೊಂಡು ಮಾಡಿದ್ದು 2 ಆರತಿ ಇದೆ. ಸೊ ಮೈಕಲ್ಲಿ ಅನೌನ್ಸ್ ಮಾಡ್ತಾರೆ ಯಾವ್ಯಾವ ದೇವ್ರಿಗೆ ಆರತಿ ಅಂತ. ಆವಾಗೆಲ್ಲ ಎತ್ಕೊಂಡು ಬಂದು ಆರತಿನ ಬೆಳಗ್ಬಿಟ್ಟು ಬಂದು ಮತ್ತೆ ತಂಬಿಟ್ಟು ಚೇಂಜ್ ಮಾಡ್ಕೊಂಡು ಮತ್ತೆ ಹೋಗೋದಷ್ಟೇ. ನಾನು 2 ದೇವ್ರಿಗೇನೋ ಆರತಿ ಎತ್ಕೊಂಡೆ. ಅದಾದಮೇಲೆ ಆಗಲಿಲ್ಲ, ನನಗೆ ಉಪವಾಸ ಇದ್ದೆ. 2 ದಿನ ಉಪವಾಸ ಇದ್ದು ಆರತಿ ಎತ್ಕೊಂಡು ಹೋಗಿದ್ದು ನಾನು. ಅದಾದಮೇಲೆ ಆಗಿಲ್ಲ ನನಗೆ. 2 ಆದಮೇಲೆ ನಮ್ಮ ಅತ್ತೆಯವ್ರು ಕೊಟ್ಬಿಟ್ಟೆ, ಅವ್ರು ಎತ್ಕೊಂಡು ಹೋದ್ರು. ಸೊ ಅದಾದಮೇಲೆ ಊಟಕ್ಕೆ ಬಂದು ಇಲ್ಲಿ ಊಟ ಕೊಟ್ಟರು, ಪ್ರಸಾದ ತಿಂದೆ. ಚೆನ್ನಾಗಿತ್ತು ಒಂಥರ ಫುಲ್ ಡೇ. ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಮನೆಗೆ ಹೋಗಿ ಅಂದರೆ ಅಕ್ಕಿ ತಂಬಿಟ್ಟಿಗೆ ಏನೇನು ಬೇಕೋ ಅದೆಲ್ಲ ಪ್ರಿಪೇರ್ ಮಾಡ್ಕೋಬೇಕಿತ್ತು. ಅಕ್ಕಿನ ಆಲ್ರೆಡಿ ಬೆಳಗ್ಗೆನೇ ನೆನೆಹಾಕಿದ್ವಿ. ಅಂದರೆ ನೀರಲ್ಲಿ ಹಾಕಿ ವಾಶ್ ಮಾಡಿ ಮತ್ತೆ ಅದಕ್ಕೆ ನೀರು ಹಾಕಿ ಇಟ್ಟಿದ್ವಿ. ಸೊ ದಟ್ ನೆಕ್ಸ್ಟ್ ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ಮೇಲೆ ಅದನ್ನು ಪೌಡರ್ ಮಾಡಿಕೊಂಡು ಅಕ್ಕಿ ತಂಬಿಟ್ಟಿಗೆ ರೆಡಿ ಮಾಡ್ಕೋಬೇಕಂತ. ಸೊ ಬನ್ನಿ ನೆಕ್ಸ್ಟ್ ಏನಾಗುತ್ತೆ ನೋಡೋಣ. ಸೊ ನೆನ್ನೆ ನನಗೆ ಜಾಸ್ತಿ ಬ್ಲಾಗ್ ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ಬಿಕಾಸ್ ನೆನ್ನೆ ಆರತಿ ಎಲ್ಲ ಮುಗಿಸ್ಕೊಂಡು ಬಂದು ಇವತ್ತಿಗೆ ಫುಲ್ ಸುಸ್ತಾಗ್ಬಿಟ್ಟಿತ್ತು. ಸೊ ಇವತ್ತು 4th ಡೇ. ವ್ಲಾಗ್ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆಲ್ರೆಡಿ ಇವತ್ತು ನಾಗರು ಮಾಡಿದ್ದೀವಿ. ಆ ಕ್ಲಿಪ್ಪಿಂಗ್ಸ್ ಕೂಡ ಆ್ಯಡ್ ಮಾಡ್ತೀನಿ, ಹಿಂಗೆ ನಾಗರು ಮಾಡಿದ್ವಿ ಅದೆಲ್ಲ. ಇದೇ ನಾನು ಹೇಳಿದ್ದು ನಾಗರು ಮಾಡೋದು. ಅಲ್ಲಿ ತುಂಬ ಜನ ಇದ್ದರು, ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಸುಮ್ಮನೆ ಜಸ್ಟ್ ವೀಡಿಯೋ ಮಾಡ್ಕೊಂಡೆ ಸೊ ದಟ್ ನಾನು ಎಕ್ಸ್ಪ್ಲೈನ್ ಮಾಡ್ಬೋದಂತ. ಅದು ಉದ್ದ. ಸೊ ಅದಕ್ಕೆ ಯಾವಾಗ ಪೂಜೆ ಮಾಡಿಬಿಟ್ಟು ಅದಕ್ಕೆ ಹಾಲು ಹಾಕ್ತೀವಿ ನಾವು. ಇದು ನಂದು 4th ಡೇ ಔಟ್ಫಿಟ್. ಡೇ ಫುಲ್ ಇದರಲ್ಲೇ ಇದೆ ನಾನು. ಆ್ಯಂಡ್ ಇದನ್ನು ಸೀರೆ ಏರೋದು ಅಂತ ಹೇಳ್ತಾರೆ. ಅಂದರೆ ತವ್ರ ಮನೆಯಿಂದ ಕೊಟ್ಟಿರೋ ಸೀರೆನ ಒಂದ್ಸರಿ ಈ ಬಸವಣ್ಣ ಮೇಲೆ ಹಾಕಿ ಅದನ್ನು ಮತ್ತೆ ನಮ್ಮ ಮಮ್ಮಿಯವರೆಲ್ಲ ಉಟ್ಕೋಬೇಕು ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟು ಗಂಗೆ ಪೂಜೆ ಅಂತ ಮಾಡ್ತಾರೆ ನೋಡಿ. ಇವರೆಲ್ಲ ಎತ್ಕೊಂಡು ಹೋಗ್ತಿರೋದು ಅದಕ್ಕೆ ಗಂಗೆ ಪೂಜೆ ಮಾಡೋಕ್ಕೆ ಅಂತ. ಓಕೆ, ಫಸ್ಟ್ ನಾಗರ ಪೂಜೆ ಮಾಡಿ ಅದಾದಮೇಲೆ ಸೀರೆ ಮಾಡಿ ಆಮೇಲೆ ಗಂಗೆ ಪೂಜೆ ಮಾಡ್ತಾಯಿರೋದು. ಇದಾದಮೇಲೆ ತಂಬಿಟ್ಟು ಅದೆಲ್ಲ ಇಟ್ಬಿಟ್ಟು ಸೀರೆ ಇಕ್ಕಿ ಅರ್ವಿ ಪೂಜೆ ಮಾಡ್ತಾರೆ. ಸೊ ಇದಾದಮೇಲೆ ಅಷ್ಟೇ. ನೆಕ್ಸ್ಟು ದೇವ್ರು ತೊಗೊಳ್ಳೋದು ಅಥವಾ ತಟ್ಟೆ ಹೊರೋದು ಅಂತ ಹೇಳ್ತಾರೆ. ಅಂದರೆ ಯಾರು ದೊಡ್ಡವರು ಇರ್ತಾರೆ ಅವರು ಆ ಫ್ಯಾಮಿಲಿಯಲ್ಲಿ ಅವರಿಂದ ತಟ್ಟೆ ಇಸ್ಕೊಂಡು ಈ ಥರ 3 ರೌಂಡ್ ತಿರುಗ್ತಾರೆ. ಅದ್ರ ತಟ್ಟೆಯಲ್ಲಿ ಏನಿರುತ್ತೆ ಅಂದರೆ ತಂಬಿಟ್ಟು, ಬಾಳೆಹಣ್ಣು ಮತ್ತು ಅಕ್ಕಿ ಅದೆಲ್ಲ ಹಾಕಿಟ್ಟಿರ್ತಾರೆ. ಇಷ್ಟೆಲ್ಲ ಈ 4 ಡೇಸ್ ಏನು ಉಪವಾಸ ಇರ್ತಾರೆ, 3 days 4 days ಅದೆಲ್ಲ ಮಾಡೋದು ಇದಕ್ಕೋಸ್ಕರನೇ. ಒನ್ಸ್ ಇದೆಲ್ಲ ಮುಗ್ದಾದ್ಮೇಲೆ ಇವರು ನಾನ್ ವೆಜ್ ಅಥವಾ ಏನಾದರೂ ಊಟ ತಿಂತಾರೆ. ಸೊ ಫಸ್ಟು ಪ್ರಸಾದ ಅಂತ ನಾನ್ ವೆಜ್ನ ತಿಂತಾರೆ. ಇದಾದಮೇಲೆ ನೋಡಿ ನಮ್ಮ ಮಮ್ಮಿ ಆದಮೇಲೆ ನಮ್ಮ ಆಂಟಿಗೆ ಕೊಡ್ತಿದ್ದಾರೆ. ಗೈಸ್, ಇದು ಡೇ 5. ನನಗೆ ಗೊತ್ತಿಲ್ಲ ಎಷ್ಟು ವೀಡಿಯೋ ಆಗಿಲ್ಲ ಅಂತ. ಸೊ ಇವಾಗ ನಾನು ಮೇಕಪ್ ಮಾಡಿಸ್ಕೊಳ್ಳೋ ಅಂತ ನನ್ನ ಫ್ರೆಂಡ್ ಮನೆ ಹತ್ರ ಬಂದಿದ್ದೀನಿ. ಆಲ್ಮೋಸ್ಟ್ ನಿನ್ನೆ ಮನೆಗೆ ಬರೋಕ್ಕೆ 11:30 ಆಗಿತ್ತು. ನಮ್ಮ ಮಮ್ಮಿಯವರು ಅದೇ ನಾನ್ ವೆಜ್ ಮಾಡಿದ್ರಲ್ಲ ಅದೆಲ್ಲ ತಿಂದು ಒಂದು 4 o'clock ವಾಪಸ್ ಬಂದರು. ಇವಾಗ ಎದ್ದು ರೆಡಿಯಾಗಿ ಎಲ್ಲರೂ ರೆಡಿ ಆಗ್ತಿದ್ದಾರೆ. ನಾನು ನನ್ನ ಮೇಕಪ್ ಮಾಡಿಸ್ಕೊಳ್ಳೋ ಅಂತ ನನ್ನ ಫ್ರೆಂಡ್ ಮನೆ ಹತ್ರ ಬಂದೆ. ಬನ್ನಿ ಅವಳನ್ನ ಪರಿಚಯ ಮಾಡ್ಕೊಡ್ತೀನಿ. ಸೊ ಒಳಗಡೆ ಇದ್ದಾಳೆ ಅನಿಸುತ್ತೆ.
ಡ್ರೆಸ್ಸು ಎಲ್ಲ ತೊಗೊಂಡು ಓಲೆ ಇಟ್ಕೊಂಡಿದ್ದೀನಿ. ಜಸ್ಟ್ ಸಿಂಪಲ್ ಮೇಕಪ್ ಮತ್ತು ಸ್ಯಾರಿ ಹಾಕೋತಾ ಇದ್ದೀನಿ ಅಷ್ಟೆ. ಇವತ್ತು ಏನೇನಾಗುತ್ತೆ ಕ್ಯಾಪ್ಚರ್ ಮಾಡ್ತೀನಿ. ಸೊ ಬನ್ನಿ ಹೋಗೋಣ. ಅವಳ ಬ್ಲಾಗಲ್ಲಿ ತೋರಿಸೇ ಇಲ್ಲ, ನಾನು ಮಾಡಿರೋದೇ 2-3 ಬ್ಲಾಗು. ಏನು ಮಾಡ್ತಿದ್ದಾಳೆ ನೋಡೋಣ. ಗೊತ್ತಾಯ್ತು. ಹೆಂಗೆ ಗೊತ್ತಾಯ್ತು? ಶಾಡೋ ಬಂದಂಗಾಯ್ತು. ಪುಕ್ಕ ಬಿಟ್ಕೊತಾಯ್ತಲ್ಲ ಅದಕ್ಕೆ. ಗೈಸ್ ನೋಡಿ ಹೆಂಗೆ ರೆಡಿಯಾಗಿದ್ದೀನಿ. ಸೊ ಈ ಬ್ಯೂಟಿಫುಲ್ ಲುಕ್ನ ಕ್ರಿಯೇಟ್ ಮಾಡಿರೋದು ನನ್ನ ಫ್ರೆಂಡ್. ಥ್ಯಾಂಕ್ ಯು ಸೋ ಮಚ್ ಮೇಕಪ್ ಮಾಡಿದ್ದಕ್ಕೆ. ಸೊ ಇವಾಗ ಟೈಮ್ ಆಯಿತು, ಆಲ್ರೆಡಿ ನಮ್ಮ ಮಮ್ಮಿಯವರೆಲ್ಲ ಹೋಗಿದ್ದಾರೆ. ಹೋಗೋಣ ಬನ್ನಿ. ಅಲ್ಲೋಗಿ ಎಷ್ಟೆಷ್ಟು ವಿಡಿಯೋ ಮಾಡೋಕ್ಕಾಗುತ್ತೆ ಮಾಡ್ತೀನಿ. ಬಾಯ್. ಅಲ್ಲಿಂದ ಬಂದಾದಮೇಲೆ ಈ ಥರ ಇತ್ತು. ಇವರೆಲ್ಲ ಡ್ಯಾನ್ಸ್ ಮಾಡ್ತಿರೋರೆಲ್ಲ ವೀರ್ಗಾರರು ಅಂತ ಹೇಳ್ತಾರೆ. ಸೊ ಒಂದೊಂದು ಊರವರು ಒಂದೊಂದು ಇರುತ್ತೆ. ಒಬ್ಬೊಬ್ಬರು ಯಜಮಾನ್ರೂರವರು ಅಂತ ಒಂದೂರು, ವೀರ್ಗಾರರು ಅಂತ ಒಂದೂರು, ಈ ಥರ ಎಲ್ಲ ಇರುತ್ತೆ. ಚೆನ್ನಾಯ್ತಾ? ಏನೊಂದು 10,000 ಜನ ಬಂದವರ ಇನ್ನೂ ಜಾಸ್ತಿ, ಬಟ್ ಊಟ 5,000 ಜನಕ್ಕೇನೋ ಹಾಕ್ಸಿದ್ರು. ಹಾಯ್ ಗೈಸ್. ಸೊ ಫೈನಲಿ ಇವಾಗೆಲ್ಲ ಊಟ ಎಲ್ಲ ಮಾಡಿಕೊಂಡು ಫೋಟೋಶೂಟ್ ಎಲ್ಲ ಮಾಡಿ ಮನೆಗೆ ಹೋಗ್ತಾಯಿದ್ವಿ. ಮನೆಗೆ ಹೋಗಿ ಏನಿಲ್ಲ, ನಂಗೆ ಸ್ವಲ್ಪ ಕೆಲಸ ಇದೆ. ಆಫೀಸ್ ಮೇಕಪ್ ಎಲ್ಲ ಬಿಚ್ಚಿಬಿಟ್ಟು ನೀಟಾಗಿ ವರ್ಕ್ ಮಾಡಬೇಕಾ? ಆಫೀಸಿಂದ ಕಾಲ್ ಬರ್ತಾಯಿತ್ತು, ಸ್ವಲ್ಪ ಕೆಲಸ ಐತೆ, ಅದು ಮಾಡಬೇಕು. ಅಷ್ಟೇ ಮುಗ್ದೋಯ್ತು. ನವ್ಯ ಎಷ್ಟು ದಿನದಿಂದ ಜಾತ್ರೆ ಮಾಡ್ತಾನೆ. ನಾನು ನವ್ಯಾಗೆಲ್ಲ ಹೇಳ್ತಾಯಿದ್ದೆ ನಮ್ಮೂರಲ್ಲಿ. ನಾನು ಫಸ್ಟ್ ಟೈಮ್ ಅಟೆಂಡ್ ಮಾಡಿರೋದು. ನವ್ಯ ಫಸ್ಟ್ ಟೈಮ್ ಅಟೆಂಡ್. ಹೆಂಗಿತ್ತು ನವ್ಯ? ಚೆನ್ನಾಗಿತ್ತು. ಬಟ್ ತುಂಬ ಜನ. ನವ್ಯ ನೀನು ಬಂದಾಗೆ ಕಡಿಮೆ ಜನ ಇದ್ದಿದ್ದಿಲ್ಲ, ಅವಾಗೇ ನೋಡಬೇಕಿತ್ತು. ತುಂಬ ಜನ ನಾನು ಬರ್ಬೇಕಾದ್ರೆ ಎಷ್ಟೊಂದು ಗಾಡಿ ಕಾರ್ಗಳೆಲ್ಲ. ಫಸ್ಟ್ ಟೈಮ್ ಇರೋಳು ಹಿಂಗೆಲ್ಲ ಹೋಗ್ತಿರೋದು. ಸೊ ಚೆನ್ನಾಗಿತ್ತು. ಮುಗೀತು ಇನ್ನು 10 ವರ್ಷಕ್ಕೆ ಇದು ಮದುವೆ ಆಗಬೇಕು ಅಷ್ಟೇ. ಚೆನ್ನಾಗಿತ್ತು ಈ ಬ್ಲಾಗ್. ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಈಗ. ಸಿ ಯು ಇನ್ ನೆಕ್ಸ್ಟ್, ಏನು ಹೇಳ್ತಾರೆ, ನೆಕ್ಸ್ಟ್ ಬ್ಲಾಗ್ ಯಾವಾಗ ಮಾಡ್ತೀರೋ ಗೊತ್ತಿಲ್ಲ. ಬಾಯ್ ಬಾಯ್. ಬಾಯ್.